ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ. ಇಂದು ನಾನು ಪ್ರಸ್ತಾಪ ಮಾಡಲಿರುವ ಅಂಶ ಕ್ಯಾನ್ಸರ್ ಹಾಗೂ ಮಯೋಸೈಟಿಸ್ ಎಂಬ ಕಾಯಿಲೆಗಳು. ಅಂದರೆ ವಾಸಿಯೇ ಆಗೋದಿಲ್ಲ, ಈ ವಾಸಿ ಈಗ ಮೆಡಿಸಿನ್ಸೇ ಇಲ್ಲ ಎಂಬ ಕಾಯಿಲೆಗಳು. ಇದು ಹೇಗೆ ವಾಸಿಯಾದವು ವಿಥೌಟ್ ಮೆಡಿಸಿನ್ಸ್, ಯಾವುದೇ ಔಷಧಿ ಇಲ್ಲದೆ ಹೇಗೆ ವಾಸಿ ಆದವು ಎಂಬುದರ ಕುರಿತು ಎಕ್ಸಾಂಪಲ್ಸ್ಗಳನ್ನ ಹೇಳ್ತಾ ಹೋಗ್ತೇನೆ. ಈಗ ಈ ಯೂಟ್ಯೂಬ್ ಚಾನಲ್ನ ಉದ್ದೇಶ ನಿಮ್ಗೆ ಗೊತ್ತಿದೆ. ಔಷಧಿಗಳಿಲ್ಲದೆ ಕೇವಲ ಆಹಾರ ನಿಯಮಗಳು, ಶಿಸ್ತು, ನೈತಿಕತೆ, ಧ್ಯಾನ, ಯೋಗ, ಪ್ರಾಕ್ಟೀಸ್ ಸೈಕಿಕ್ ಪವರ್ ಮುಂತಾದವುಗಳಿಂದ ಮಾತ್ರವೇ ಸಾಕಷ್ಟು ಕಾಯಿಲೆಗಳನ್ನ ವಾಸಿ ಮಾಡಲಿಕ್ಕೆ ಸಾಧ್ಯ ಅಂತ ಎತ್ತಿ ಹಿಡಿಯುವಂತಹ ಕೆಲಸ ಮಾಡ್ತೀವಿ ನಾವು. ಕೆಲವು ಎಕ್ಸಾಂಪಲ್ಸ್ ಹೇಳೋಣ. ಸಾಕಷ್ಟು ನಿಮಗೆ ಈ ಶುಗರ್ ಕಂಪ್ಲೇಂಟ್ ಜೀರೋ ನನ್ನ ದೃಷ್ಟಿಯಲ್ಲಿ. ಶುಗರ್ ಕಂಪ್ಲೇಂಟು, ಬಿ ಪಿ, ಇನ್ನು ಅದ್ರ ಆಮೇಲೆ ಹೆಲ್ತ್, ಡಯಾಲಿಸಿಸ್ಸು, ಸ್ಟಂಟ್ ಹಾರ್ಟ್ಗೆ ಇಲ್ಲ ದೊಡ್ಡ ಬೋಗಸ್ ಅದ್ರ ಕುರಿತು ಆಮೇಲೆ ಹೇಳ್ತೀವಿ. ಓಕೆ, ಪಾಯಿಂಟ್ ಬರ್ತೀವಿ. ಮಾಜಿ ಕ್ರಿಕೆಟ್ ಆಟಗಾರರಾಗಿರ್ತಕ್ಕಂಥ ನವಜೋತ್ ಸಿಂಗ್ ಸಿದ್ದು ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಅವರ ಪತ್ನಿಯ ಹೆಸರು ನವಜೋತ್ ಕೌರ್ ಅಂತ. ಅವರು ಡಾಕ್ಟರ್ ಆಗಿರ್ತಾರೆ, ಕೊನೆ MLA ಆಗಿರ್ತಾರೆ. ಕಾಂಗ್ರೆಸ್ ಪಕ್ಷದ MLA ಆಗಿರ್ತಾರೆ. ಕಾಂಗ್ರೆಸ್ ಪಕ್ಷ ಕಾಣ್ತದೆ, MLA ಆಗಿರ್ತಾರೆ. ಈಗಿಲ್ಲ. ಅವರಿಗೆ ಕ್ಯಾನ್ಸರ್ ಆಗಿರ್ತದೆ. ಇನ್ನು ಕ್ಯಾನ್ಸರ್ ಆದಾಗ ನಿಮ್ಗೆ ಗೊತ್ತಿದೆ, ಅವರು ಇನ್ನು ಎಂಥ ಹಾಸ್ಪಿಟಲ್ಸ್ಗೆ ಹೋಗಿರ್ತಾರೆ, ಎಲ್ಲ ನಿಮ್ಗೆ ಗೊತ್ತಿರ್ತದೆ. ನಾವು ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿಲ್ಲ. ರಿಸಲ್ಟ್ ಏನಪ್ಪ ಅಂದರೆ ಕೊನೆಗೆ ಯಾವುದೇ ಕಾರಣಕ್ಕೂ ಇವನು ಉಳಿಯುವುದಿಲ್ಲ ಅಂತ ಡಾಕ್ಟರ್ಸ್ ಹೇಳಿಕೆ. ನವಜೋತ್ ಕೌರ್ ಯಾವುದೇ ಕಾರಣಕ್ಕೂ ಉಳಿಯುವುದಿಲ್ಲ, ಅದು ಅವರ ಹೇಳಿಕೆ, ಡಾಕ್ಟರ್ಸ್ ಹೇಳಿಕೆ. ಮತ್ತು ಪಾಪ ಏನು ಮಾಡಬೇಕು ಈಗ ಅವ್ರಿಗೆ? ಯಾವಾಗ ಇನ್ನು ಡಾಕ್ಟರ್ಸ್ ಕೈ ಎತ್ತಿಬಿಟ್ಟು ಇನ್ನು ಮನೆಗೆ ಹೋಗಿ ಅಂದ್ಕೊಂಡ್ರೆ ಅವ್ರಿಗೆ ಏನು ಪರ್ಯಾಯ ವ್ಯವಸ್ಥೆಗಳು ಬೇಕಲ್ಲ. ಅದು ಸಾಕಷ್ಟು ಅವರು ಅಧ್ಯಯನ ಮಾಡಿದ್ರು, ಅಥವಾ ಅವರ ಹತ್ರ ಕನ್ಸಲ್ಟ್ ಮಾಡೋದು ಅಲ್ಲಿಗೆ ಹೋಗೋದು ಏನು ಮಾಡಿದ್ರು. ಕೊನೆಗೆ ಕೇವಲ ಧ್ಯಾನ, ಆಹಾರ ನಿಯಮಗಳು, ವ್ಯಾಯಾಮ, ಒಳ್ಳೆಯ ಯೋಚನೆಗಳು ಮುಂತಾದವುಗಳಿಂದ ಅವರೀಗ ಕ್ಯಾನ್ಸರ್ ಮುಕ್ತರಾಗಿದ್ದಾರೆ, ಇನ್ನು ಜೀವಂತವಾಗಿದ್ದಾರೆ. ನವಜೋತ್ ಸಿಂಗ್ ಸಿದ್ದು ಧರ್ಮಪತ್ನಿ ನವಜೋತ್ ಕೌರ್ ಅವರು ಒಬ್ಬ ಡಾಕ್ಟರ್ ಪ್ಲಸ್ ex-MLA. ಅವರು ಕ್ಯಾನ್ಸರ್ನಿಂದ ಮುಕ್ತಿ ಪಡೆದು ಈಗ ಜೀವಂತವಾಗಿದ್ದಾರೆ. ಒಂದು ಎಕ್ಸಾಂಪಲ್ ನಿಮಗೆ. ಕ್ಯಾನ್ಸರ್ ಗೊತ್ತಾಗುತ್ತೆ. ಕ್ಯಾನ್ಸರ್ ಅಂದ್ಕೊಂಡ್ರೆ ಅದೊಂಥರ ಅದಷ್ಟು ದೊಡ್ಡ ಕಾಯಿಲೆ ಅಂತ ಹೇಳಿ ಒಂದು ಭೂತ ತೋರಿಸಿ ಡಾಕ್ಟರ್ಸ್ ಏನು ಮಾಡ್ತಾರೆ ಗೊತ್ತಿದೆ. ಆ ಬಗ್ಗೆ ನಾವು ಏನು ಹೇಳೋದಕ್ಕೆ ಎಲ್ಲರೂ ಗೊತ್ತಿದೆ. ಡಾಕ್ಟರ್ಸ್ ಏನು ಮಾಡ್ತಾರೆ, ಹೆಂಗೆ ದುಡ್ಡು ಧರಣೆ ಮಾಡ್ತಾರೆ ಎಲ್ಲ ಗೊತ್ತಿದೆ. ಬೇಡ ಚರ್ಚೆ ಮಾಡಿ ನಮಗೆ ಸಾಕಾಗಿದೆ, ಅದು ಬೇಡ. ಸೊ ಕ್ಯಾನ್ಸರ್ ಯಾವುದೇ ರೀತಿಯ ಔಷಧಗಳಿಲ್ಲದೆ ವಾಸಿಯಾಗುವಂತಹ ಸುಲಭವಾದ ಕಾಯಿಲೆ. ಇದು ಪಾಯಿಂಟ್, ಸುಲಭವಾದ ಕಾಯಿಲೆ. ಆ ಕ್ಯಾನ್ಸರ್ನವ್ರಿಗೂ ಹಿಂಸೆ ಮಾಡ್ತಾರೆ ಡಾಕ್ಟರ್ಸ್. ಆ ಕಿಮೋ ಅದು ಇದು ಹಾಳ ಅಮೋಡಾತ ಆ ಟೆಸ್ಟ್ಗಳು ಅದು ಇದು ಸರ್ವನಾಶ ಮಾಡ್ತಾರೆ. ಅವ್ರ ಹತ್ರ ಇದು ಹಣ ಎಲ್ಲ ಕಿತ್ಬಿಡ್ತಾರೆ. ಬೇಡ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಹೀರೋಯಿನ್ ಸಮಂತ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ನಮ್ಮ ಇಂಡಿಯಾದಲ್ಲಿ ಹೀರೋಯಿನ್ ಸಮಂತ ಬಗ್ಗೆ ಬಹುಶಃ ಗೊತ್ತಿಲ್ಲದೆ ಯಾರೂ ಇಲ್ಲ. ಅವರು ಕಾಯಿಲೆ ಬರ್ತಾರೆ 2022ರಲ್ಲಿ. ಮಯೋಸೈಟಿಸ್ ಅಂತ, ಡೆರ್ಮೋಮಯೋಸೈಟಿಸ್ ಅಂತ ಕಾಯಿಲೆ. ಇನ್ನು ಅವ್ರಿಗೆ ಯಾವುದೇ ಕಾರಣಕ್ಕೂ ಆ ಕಾಯಿಲೆ ವಾಸಿಯಾಗುವುದಿಲ್ಲ ಅಂತ ಡಿಕ್ಲೇರ್ ಡಾಕ್ಟರ್ಸ್. ಪಾಪ ಅವ್ರು ಎಲ್ಲೆಲ್ಲ ಹೋಗಿ ಬಿಡಿ, ಎಲ್ಲೆಲ್ಲ ಹೋದ್ರು, ಸಿನಿಮಾಗೆ ವಿದಾಯ ಹೇಳಿದರು, ಆವಾಗ ಆವತ್ತಿನ ಗಂಡನಿಂದ ಡೈವರ್ಸ್ ತಗೊಂಡ್ರು, ಎಲ್ಲ ಆಯಿತು. ವಾಸಿ ಆಗಲ್ಲ ಅಂತ ಡಿಕ್ಲೇರ್ ಮಾಡಿದ್ರು, ಡಾಕ್ಟರ್ಸ್ ಡಿಕ್ಲೇರ್ ಮಾಡಿದ್ರು. ಅವರು ಅದು ಹೇಳಿದ್ರು ಗೊತ್ತಿಲ್ಲ.
ಕೊನೆಗೆ ಯೋಗ, ಆಹಾರ ನಿಯಮಗಳು, ಧ್ಯಾನ, ವ್ಯಾಯಾಮ, ಒಳ್ಳೆಯ ಯೋಚನೆಗಳು ಕಾಯಿಲೆ ವಾಸಿ ಆಗಿರುತ್ತೆ. ಈಗ ಸಮಂತ ಅವರಿಗೆ ಯಾವುದೇ ಸಮಸ್ಯೆ ಇಲ್ಲ, ದೈಹಿಕ ಆರೋಗ್ಯ ಚೆನ್ನಾಗಿದೆ. ಇವೆಲ್ಲ ಅದೇ ನಾನು ದೊಡ್ಡ ದೊಡ್ಡವ್ರಿಗೆ ಯಾಕೆ ಹೇಳ್ತಾ ಇದ್ದೀನಿ, ಇನ್ನು ಚಿಕ್ಕ ಚಿಕ್ಕವ್ರಿಗೆ ಎಷ್ಟೋ ಕಾಯಿಲೆ ವಾಸಿ ಆಗ್ತದೆ ನಮ್ಗೆ ಗೊತ್ತೇ ಇಲ್ಲ. ಎಷ್ಟೋ ಕಾಯಿಲೆ ವಾಸಿ ನಮ್ಗೆ ಗೊತ್ತಿಲ್ಲ ಅಂತ. ದೊಡ್ಡವರ ಕಾಯಿಲೆ ವಾಸಿ ಆದಾಗ ಅದು ಪ್ರಚಾರ ಬಂದಿಲ್ಲ. ಯಾವುದೇ ಆಸ್ಪತ್ರೆ, ಯಾವುದೇ ಕ್ಯಾನ್ಸರ್ ಆಸ್ಪತ್ರೆ, ಯಾವುದೇ ಆಸ್ಪತ್ರೆ ಯಾರು ಪೇಷಂಟ್ ಕಡಿಮೆ ಆಗಿಲ್ಲ, ಅವ್ರಿಗೂ ಜಾಸ್ತಿ ಆಗ್ತದೆ. ಯಾಕಂದ್ರೆ ಜನರ ಜಾಗೃತಿ ಇಲ್ಲ. ಆ ಜಾಗೃತಿ ಮಾಡೋ ಕೆಲಸ ನಾವು ನಮ್ಮ ಈ ಯೂಟ್ಯೂಬ್ ಚಾನಲ್ ಮಾಡ್ತಿರೋದು. ಇದು ಪಾಯಿಂಟ್. ಇವೆಲ್ಲ ನನ್ನ ಜೀವಿತ ಉದಾಹರಣೆ ಹೇಳ್ತಿರೋದು. ಇನ್ನೂ ಒಬ್ಬರು ಹೈದರಾಬಾದ್ನಲ್ಲಿ ವೀರಮಾಚಾರ್ಯ ರಾಮಕೃಷ್ಣ ಅಂತ ಅವ್ರು ಹೇಳ್ತಾರೆ, ನನ್ನ ಡೈಟ್ ಫಾಲೋ ಮಾಡಿದ್ದಾರೆ, ಡಯಾಲಿಸಿಸ್ ಎಂಬುದು ಇಲ್ಲಿ ಇರೋದೇ ಇಲ್ಲ ಪ್ರಪಂಚದಲ್ಲಿ. ಈ ಡಯಾಲಿಸಿಸ್ ಅಂತ ಹೇಳ್ತೀವಲ್ಲ, ಕಿಡ್ನಿ ಫೇಲ್ಯೂರ್ ಅಂತ, ಕಿಡ್ನಿ ಫೇಲ್ಯೂರ್ಸ್ಗೆ ಡಯಾಲಿಸಿಸ್ ಎಂಬುದು ಬರೋದೇ ಇಲ್ಲ. ಡಯಾಲಿಸಿಸ್ ಎಂಬುದು ಆ ಸೆಂಟರ್ಸ್ ಮುಚ್ಕೊಂಡು ಹೋಗ್ತವೆ. ಒಂದೇ ಒಂದು ಪೇಷಂಟ್ ಡಯಾಲಿಸಿಸ್ ಬೇಕಾಗಿಲ್ಲ. ಇಷ್ಟು ಓದಿದ್ರೆ ಗೊತ್ತಾ, ಈಸ್ ನಾಟ್ ಎ ಡಾಕ್ಟರ್, ಓದಿರೋದು B.Com, ಡಾಕ್ಟರ್ಗೆ ಸಂಬಂಧ ಇಲ್ಲ. ಅಂತಹ ಒಬ್ಬ ವ್ಯಕ್ತಿ ನೇರವಾಗಿ ಹೇಳ್ಕೊಂಡು ಮಾತಾಡೋದು. ಇನ್ನು ನನ್ನ ಲೈಫ್ ಅನುಭವ ನಿಮ್ಗೆ ಹೇಳ್ತೀನಿ. ನನಗೆ ಈ ಶುಗರ್ ಕಂಪ್ಲೇಂಟು, BP, ಒಬಿಸಿಟಿ, ಇವೆಲ್ಲ ನನಗೆ ಲೆಕ್ಕಕ್ಕೆ ಇಲ್ಲ, ಜೀರೋ ನನ್ನ ದೃಷ್ಟಿಗಳು. ಯಾಕಂದರೆ ಸಾಕಷ್ಟು ಟ್ರೀಟ್ಮೆಂಟ್ಸ್ ಕೊಟ್ಟಿದ್ದೀನಿ, ನನಗೆ ಅದು ಲೆಕ್ಕಕ್ಕೆ ಇಲ್ಲ. ಐ ನಾಟ್ ಡಾಕ್ಟರ್. ಅದು ನಿಮ್ಗೆ ಗೊತ್ತಿದೆ. ಏನೂ ಮಾಡ್ದಂಗೆ ₹1 ಸಹ ಖರ್ಚು ಮಾಡಿಸ್ದಾಗ ಹೇಳ್ತಿರೋದು ನಾನು, ಸುಲಭವಾಗಿ ಡಯಾಬಿಟಿಸ್ ವಾಸಿ ಮಾಡ್ತಾ ಇದ್ದೆ. ನನ್ನ ಬಳಿ ಬಂದ ದಿನವೇ ಡಯಾಬಿಟಿಸ್ ಸಂಬಂಧಪಟ್ಟ ಎಲ್ಲ ಮಾತುಗಳು ಬಿಸಾಕಿ ಹೇಳ್ತಾ ಇದ್ದೀನಿ. ಮೊದಲನೇ ದಿನ ಹೇಳ್ತೀನಿ ನಾನು, ಮೊದಲನೇ ದಿನ, ಎಕ್ಸೆಪ್ಟ್ BP ಮಾತ್ರ ಸ್ವಲ್ಪ ಟೈಮ್ ತಗೊಂಡಿದ್ದೀನಿ. 1 ತಿಂಗಳು 2 ತಿಂಗಳು 3 ತಿಂಗಳು ಟೈಮ್ ತಗೊಳ್ತಾ ಇದ್ದೀನಿ. BP ಮಾತ್ರ. ಕೇವಲ ಶುಗರ್ ಇದ್ದರೆ ಅವರಿಗೆ ಯಾವುದೇ ₹1 ಖರ್ಚಿಲ್ಲದೆ ಆವತ್ತ ಮಾತೆ ಬಿಸಾಕಕ್ಕೆ ಹೇಳ್ತಾ ಇದ್ದೀನಿ. ಏನು ರಹಸ್ಯ ಇಲ್ಲ, ಇದರಲ್ಲಿ ಯಾವ ರಹಸ್ಯಗಳಿಲ್ಲ. ಗ್ಯಾಂಗ್ರೀನ್ ಸಹ ₹1 ಖರ್ಚಿದ್ರೆ ಗ್ಯಾಂಗ್ರೀನ್ ವಾಸಿ ಆಗ್ತದೆ. ಸೈನ್ಸ್ ಕಡಿಮೆ ಆಗ್ತದೆ, ಕಿಡ್ನಿ ದಪ್ಪ ಆಗ್ತದೆ. ಈ ಥರ ಸಾಕಷ್ಟು ಕಾಯಿಲೆಗಳಿಗೆ ಯಾವುದೇ ಔಷಧಿಗಳು ಬೇಕಾಗಿಲ್ಲ. ಇದು ನಾವು ಹೇಳಬಯಸ್ತಿರ್ತಕ್ಕಂಥ ವಿಚಾರ. ನಾನು ಎಂದಿನಂತೆ ನಿಮಗೊಂದು ಮನವಿಯೊಂದಿಗೆ ನಾನು ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ.